ಲೆಟ್ಸ್ ಮೇಕ್ ಪೈನಾಪಲ್ ತಪಾಚೆ ಆರ್ ಪೈನಾಪಲ್ ಹೋಮ್ ಮೇಡ್ ಸೋಡಾ. ಸೊ ನೀವು ಪೈನಾಪಲ್ ಕಟ್ ಮಾಡಾದ್ಮೇಲೆ ಈ ಟಾಪು ಬಾಟಮ್ ಇರುತ್ತಲ್ಲ ಅದು ಬೇಕಾಗಿಲ್ಲ, ಅದನ್ನು ಸೈಡ್ ಇಡಿ. ಬಟ್ ಮೇಕ್ ಶ್ಯೂರ್ ಬಿಫೋರ್ ಯು ಕಟ್ ದ ಪೈನಾಪಲ್ ಚೆನ್ನಾಗಿ ತೊಳ್ಕೊಳ್ಳಿ ಆಯಿತಾ, ತುಂಬ ಚೆನ್ನಾಗಿ ತೊಳ್ಕೊಳ್ಳಿ. ನಾನೊಂದು ಟೂತ್ ಬ್ರಷ್ ಎಲ್ಲ ಯೂಸ್ ಮಾಡಿ ತೊಳೆದೆ, ಬಿಕಾಸ್ ಏನೇ ಇಂಪ್ಯೂರಿಟೀಸ್ ಇದ್ದರೆ ತುಂಬ ಕೆಮಿಕಲ್ ಸ್ಪ್ರೇ ಮಾಡ್ತಾರಲ್ಲ ಅದನ್ನೆಲ್ಲ ತೆಗಿಯೋಕ್ಕೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಬೇಕಿದ್ರೆ ಸ್ವಲ್ಪ ಹೊತ್ತು ಬೇಕಿಂಗ್ ಸೋಡಾನಲ್ಲೂ ಸೋಕ್ ಮಾಡಿಡಿ. ಆ್ಯಂಡ್ ಪೈನಾಪಲ್ ಕಟ್ ಮಾಡಾದ್ಮೇಲೆ ಅದರದ್ದು ಸಿಪ್ಪೆ ಇರುತ್ತಲ್ಲ ಆ ಸಿಪ್ಪೆಯನ್ನು ತಗೊಂಡು ಹೀಗೊಂದು ಟ್ರಾನ್ಸ್ಪರೆಂಟ್ ಜಾರಲ್ಲಿ ಹಾಕಿಡಿ. ಎಲ್ಲ ವೇಸ್ಟ್ ಆಗಿರೋ ಸಿಪ್ಪೆ ಯು ಕ್ಯಾನ್ ಸಿ ಐ ಆಮ್ ಫಿಲ್ಲಿಂಗ್ ಇಟ್ ಅಪ್. ಬ್ರೌನ್ ಶುಗರ್ ಹಾಕಿ, ನಮ್ಮ ಮನೇಲಿ ಬ್ರೌನ್ ಶುಗರ್ ಇರಲಿಲ್ಲ, ವೈಟ್ ಶುಗರ್ ಹಾಕ್ತಾ ಇದ್ದೀನಿ. ಸೊ ಜಸ್ಟ್ ಒಂದು 1/4 ಲೋಟ ಬ್ರೌನ್ ಶುಗರ್ ಆರ್ ವೈಟ್ ಶುಗರ್. ಒಂದಿಷ್ಟು ತುರಿದು ಶುಂಠಿ ಹಾಕಿ, ಒಂದು ತುಂಡು ದಾಲ್ಚೀನಿ, ವಾರ್ಮ್ ವಾಟರ್. ಆಲ್ಮೋಸ್ಟ್ ಫುಲ್ ಹಾಕಬೇಡಿ, ಆಲ್ಮೋಸ್ಟ್ ಸ್ವಲ್ಪ ಆ್ಯಕ್ಟಿವಿಟಿ ಆಗೋಕ್ಕೆ ಜಾಗ ಬಿಡಬೇಕು. ಒಂದಿಷ್ಟು ಜಾಗ ಬಿಟ್ಟು, ಇದಕ್ಕಿಂತ ಕಡಿಮೆ ಹಾಕಿದ್ರೂ ಪರವಾಗಿಲ್ಲ, ಹಾಕಿಬಿಟ್ಟು ಹೀಗೊಂದು ವೈಟ್ ಕ್ಲಾತ್ ಹಾಕಿ ಅದರ ಮೇಲೆ 2 to 3 days ಬಿಟ್ಬಿಡಿ. Day 2 ನೋಡಿ ಈ ಥರ ಆ್ಯಕ್ಟಿವಿಟಿ ನಡೀತಿದೆ. ಇಟ್ಸ್ ಬಬ್ಲಿಂಗ್ ಅಪ್, ಲಾಟ್ಸ್ ಆಫ್ ಆ್ಯಕ್ಟಿವಿಟಿ ಹ್ಯಾಪನಿಂಗ್. ಜಸ್ಟ್ ಸ್ವಲ್ಪ ಶೇಕ್ ಮಾಡಿ ಹೇಗೆ ಆಯಿತಾ, ಜಸ್ಟ್ ಮೇಕ್ ಶ್ಯೂರ್, ಇಲ್ಲಾಂದರೆ ಫಂಗಸ್ ಬೆಳೆಯುತ್ತೆ ಮೇಲ್ಗಡೆ. ಸೊ Day 3 ಲಾಟ್ಸ್ ಆಫ್ ಆ್ಯಕ್ಟಿವಿಟಿ. ಟೈಮ್ ಟು ಚೇಂಜ್ ದ ಕಂಟೈನರ್. ಇದನ್ನೆಲ್ಲ ತೆಗೆದು ಸ್ಟ್ರೈನ್ ಮಾಡಿ ಲಿಕ್ವಿಡ್ ಮಾತ್ರ ಒಂದು ಕಂಟೈನರಿಗೆ ಹಾಕೊಡಿ. ಜಸ್ಟ್ ಲಿಕ್ವಿಡನ್ನು ಫ್ಲಿಪ್ ಟಾಪ್ ಬಾಟಲಿಗೆ ಟ್ರಾನ್ಸ್ಫರ್ ಮಾಡಿ. ಟ್ರಾನ್ಸ್ಫರ್ ಆದಮೇಲೆ ಈ ಲಿಡ್ಡನ್ನು ಕ್ಲೋಸ್ ಮಾಡಿ ಬಾಟಲನ್ನು 2 ದಿವಸ ಸುಮ್ಮನೆ ಬಿಟ್ಬಿಡಿ. ಆಲ್ಮೋಸ್ಟ್ 1.5 day ಹೊರಗಡೆ ಇಟ್ಟು 1 day ಫ್ರಿಜ್ಜಲ್ಲಿ ಚಿಲ್ ಮಾಡಿ. ಈಗ ನೋಡೋಣ ಏನಾಗಿದೆ ಅಂತ. Your cool drink is ready.